ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದ ಮುಖಾಂತರ ವಂದಿಸುತ್ತಾ ಏಪ್ರಿಲ್ 14ಕ್ಕೆ ನೇಮಕವಾದ ರಾತ್ರಿಯಾಗಿದ್ದೆ. ನಿನ್ನ ನಂಬಿಕೆಯು ದೊಡ್ಡದು, ನೀನು ಇಷ್ಟಪಟ್ಟಂತೆಯೇ ನಿನಗಾಗಲಿ. ಮತ್ತಾಯನು 15ನೇ ಅಧ್ಯಾಯ 28ನೇ ವಚನ. ನಂಬಿಕೆಯ ಈ ವಿಷಯವನ್ನು ನಾವು ಹೆಚ್ಚು ಅಧ್ಯಯನ ಮಾಡಿದರೆ ದೇವರ ದೃಷ್ಟಿಯಲ್ಲಿ ನಂಬಿಕೆ ಎಂಬುದು ಅನಿವಾರ್ಯ ಮಾತ್ರವಲ್ಲ, ಅದು ಬಹಳ ಅಮೂಲ್ಯವಾದದ್ದು ಎಂದು ನಮಗೆ ಮನವರಿಕೆ ಆಗುತ್ತದೆ. ನಂಬಿಕೆ ಇಲ್ಲದೆ ದೇವರ ಬಳಿಗೆ ಬರಲು ಸಾಧ್ಯವಿಲ್ಲ. ನಂಬಿಕೆ ಇಲ್ಲದೆ ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರಲು ಸಾಧ್ಯವಿಲ್ಲ. ಆತನ ವಾಗ್ದಾನಗಳಲ್ಲಿ ನಂಬಿಕೆ ಇಲ್ಲದೆ ಅನುದಿನ ಆತನ ಕನಿಕರ, ಆಶೀರ್ವಾದ ಮತ್ತು ಆತನ ನಡೆಸುವಿಕೆಯನ್ನು ನಾವು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಈ ಪರಿಣಾಮಕ್ಕಾಗಿ ಆತನ ವಾಗ್ದಾನಗಳ ವಾಕ್ಯದಲ್ಲಿ ಬುರುಣಾಂಕುರಗೊಂಡಿದ್ದೇವೆಂದು, ಗರ್ಭಧಾರಣೆಗೊಂಡಿದ್ದೇವೆಂದು ದೇವರ ಬಾಧ್ಯಸ್ಥರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಸಹ ಬಾಧ್ಯಸ್ಥರು ಎಂದು ಮನವರಿಕೆಯಾಗಲು ಸಾಧ್ಯವಿಲ್ಲ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವೆ ಹೊರತು ನಾವು ದಿನದಿಂದ ದಿನಕ್ಕೆ ಕರ್ತನನ್ನು ಹಿಂಬಾಲಿಸಲು ಸಾಧ್ಯವಿಲ್ಲ. ಯಾಕೆಂದರೆ ತನ್ನ ಎಲ್ಲ ಹಿಂಬಾಲಕರ ಮೇಲೆ ಇಡುವ ಪರೀಕ್ಷೆ ಇದಾಗಿದೆ. ಈ ಲೋಕ, ಶರೀರ ಮತ್ತು ಸೈತಾನನ ವಿರೋಧಗಳು ನಮಗೆ ತುಂಬ ನೋವಿನಿಂದ ಕೂಡಿದ ಹಾಗೆ ಕಾಣಿಸಿದರೂ ಮರೆಯಾಗಿ ಅವುಗಳು ನಮಗೆ ಆಶೀರ್ವಾದವಾಗಿದೆ. ದೇವರ ವಾಗ್ದಾನಗಳಲ್ಲಿ ನಾವು ನಂಬಿಕೆಯನ್ನು ಅಭ್ಯಾಸ ಮಾಡಿದ ಹೊರತು ನಾವು ಅವುಗಳನ್ನು ನೋಡಲಾಗುವುದಿಲ್ಲ. ಕ್ರಿಸ್ತನ ಶಾಲೆಯಲ್ಲಿ ನಮ್ಮ ಪ್ರಯೋಜನಕ್ಕಾಗಿ ಕೊಡಲ್ಪಟ್ಟಿರುವ ವಿವಿಧ ಪಾಠಗಳನ್ನು ನಾವು ಪಡೆದು ಅಭ್ಯಾಸ ಮಾಡಿದ ಹೊರತು ಪರಲೋಕ ರಾಜ್ಯ ಮತ್ತು ಅದರಲ್ಲಿರುವ ಮಹಿಮೆ, ಆಶೀರ್ವಾದ ಮತ್ತು ಸವಲತ್ತು ಇವುಗಳಿಗಾಗಿ ನಾವು ತಯಾರಾಗಲು ಸಾಧ್ಯವಿಲ್ಲ ಎಂಬುದೇ. ಆಮೆನ್.